ಗೃಹಜ್ಯೋತಿ ಯೋಜನೆಗೆ ಈಗ ಪರಿಶೀಲನೆಯ ಬಿಸಿ ತಟ್ಟಿದೆ. ಅಕ್ರಮವಾಗಿ ಉಚಿತ ವಿದ್ಯುತ್ ಪಡೆಯುತ್ತಿದ್ದವರಿಗೆ ಸರ್ಕಾರ ಶಾಕ್ ನೀಡಲು ಮುಂದಾಗಿದೆ. ಹೌದು, ಗೃಹ ಬಳಕೆಗಾಗಿ ಪಡೆದ ಉಚಿತ ವಿದ್ಯುತ್ ಸೌಲಭ್ಯವನ್ನು ಕದ್ದು ಮುಚ್ಚಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವವರ ಬಗ್ಗೆ ಹಾಗೂ ಹೊರ ರಾಜ್ಯದ ಜನರು ಸಹ ಈ ಸೌಲಭ್ಯ ಪಡೆಯುತ್ತಿರುವವರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಜುಲೈ 1ರಿಂದ ಆಯೋಜಿಸಲಾದ ಮರುಪರಿಶೀಲನೆ ಮತ್ತು ದಾಖಲೆ ಸಂಗ್ರಹ ಪ್ರಕ್ರಿಯೆ ಆಗಸ್ಟ್ 31ರವರೆಗೆ ನಡೆಯಲಿದೆ. ರಾಜ್ಯದ 1.65 ಕೋಟಿ ಫಲಾನುಭವಿ ಕುಟುಂಬಗಳ ಪೈಕಿ ಈವರೆಗೆ ಕೇವಲ 38% ಅಂದರೆ ಸುಮಾರು 64.18 ಲಕ್ಷ ಮನೆಗಳ ಪರಿಶೀಲನೆ ಮಾತ್ರ ಪೂರ್ಣಗೊಂಡಿದೆ. ಪ್ರಮುಖವಾಗಿ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಂತಹ ನಗರಗಳಲ್ಲಿ ಉದ್ಯೋಗಸ್ಥರು ಬೆಳಗ್ಗೆ ಕೆಲಸಕ್ಕೆ ತೆರಳುವುದರಿಂದ ಸಿಬ್ಬಂದಿ 3-4 ಬಾರಿ ಭೇಟಿ ನೀಡಿದರೂ ಮನೆಗಳಿಗೆ ಬೀಗ ಬಿದ್ದಿರುವುದು ಸಮೀಕ್ಷೆಗೆ ದೊಡ್ಡ ಸವಾಲಾಗಿದೆ. 2023ರ ಜುಲೈನಿಂದ ಜಾರಿಗೆ ಬಂದ ಈ ಯೋಜನೆಗೆ ಸರ್ಕಾರ ಮೇ 2026ರ ವೇಳೆಗೆ ಒಟ್ಟು 26,997 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈಗ ಆರ್ಥಿಕ ಹೊರೆ ಕಡಿಮೆ ಮಾಡಲು ಸರ್ಕಾರ ಮುಖ್ಯ ಷರತ್ತೊಂದನ್ನು ವಿಧಿಸಿದೆ. ಪರಿಶೀಲನೆ ವೇಳೆ ಮತದಾರರ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ಗಳನ್ನು ಸಂಗ್ರಹಿಸಲಾಗ್ತಾ ಇದ್ದು, ರಾಜ್ಯದ ಮತದಾರರಲ್ಲದವರಿಗೆ ಸೌಲಭ್ಯ ರದ್ದಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, fire fighting, steel structures, real estate. Office, SIT Tower, Silicon Oasis, Dubai, UAE.